ಸಮಸ್ತ ಕನ್ನಡಿಗರಿಗೆ ದರ್ಶನ್ ವೈಟಿಸಿಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಖಾತೆನ ಮೊಬೈಲ್ನಲ್ಲಿ ಹೇಗೆ ಆಕ್ಸೆಸ್ ಮಾಡ್ಕೋಬೋದು ಅಂತ ಸ್ಟೆಪ್ ವೈಸ್ ಸ್ಟೆಪ್ ವಿಡಿಯೋನ ಇಲ್ಲಿ ನಾವು ನೋಡೋಣ. ಈ ವಿಡಿಯೋ ಮೂಲಕ ನಾವು ಇದನ್ನು ಯಾವ ರೀತಿ ಆಕ್ಸೆಸ್ ಮಾಡ್ಕೋಬೋದು, ಯಾವ ಆ್ಯಪ್ನಲ್ಲಿ ಇದನ್ನು ಲಾಗಿನ್ ಆಗ್ಬೋದು ಅಂತ ನೋಡೋಣ. ನಾವು ಇದನ್ನು ಡಾಕ್ ಸೇವಾ ಅನ್ನೋ ಆ್ಯಪ್ನಲ್ಲಿ ಲಾಗಿನ್ ಆಗ್ಬೋದು. ಇದರ ಪ್ರೊಸೀಜರ್ ಈಗ ನೋಡಿ. ಮೊದಲು ಡಾಕ್ ಸೇವಾ ಆ್ಯಪ್ಗೆ ಲಾಗಿನ್ ಆಗಬೇಕಂದ್ರೆ ಡೈರೆಕ್ಟ್ ಓಪನ್ ಮಾಡಿ. ನೆಕ್ಸ್ಟ್ ಅದು ಲೋಡ್ ಆದ ನಂತರ ಸರ್ವಿಸಸ್ಸಿಗೆ ಹೋಗಿ ಅಲ್ಲಿ POSP ಈ ಪಾಸ್ಬುಕ್ಕಿಗೆ ಹೋಗಿ ಅಲ್ಲಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಆ ಇಂಟರ್ಫೇಸ್ನಲ್ಲಿ ಮೊಬೈಲ್ ನಂಬರ್ ಮತ್ತು ಕ್ಯಾಪ್ಚಾ ಎಂಟರ್ ಮಾಡಿ ಲಾಗಿನ್ ಅಂತ ನೀವು ಪ್ರೆಸ್ ಮಾಡಬೇಕಾಗತ್ತೆ. ನಂತರ OTP ಬರುತ್ತೆ. OTP ಬಂದ ಮೇಲೆ ಆ OTPನ ಎಂಟರ್ ಮಾಡಿ ನಾವು ಸಬ್ಮಿಟ್ ಮಾಡ್ತಾ ಇದ್ದಾಗೆ ನಮಗೆ ಈ ಬುಕ್ದು ಪಾಸ್ಬುಕ್ಗೆ ಆಕ್ಸೆಸ್ ಸಿಗುತ್ತೆ. ನಂತರ ನಾವು ಈ ರೀತಿ ಇಂಟರ್ಫೇಸ್ನ ನೋಡ್ತೀವಿ. ಅಲ್ಲಿ ಅಕೌಂಟ್ ನಂಬರ್, ಮೊಬೈಲ್ ನಂಬರ್ ಮತ್ತು ಕ್ಯಾಪ್ಷಾ ಹಾಕಿ ಕಂಟಿನ್ಯೂ ಕೊಡಬೇಕು. ನೆಕ್ಸ್ಟ್ ಮತ್ತೊಂದು OTP ಬರುತ್ತೆ. ಬರೋ OTPನ ಹಾಕಿ ವೆರಿಫೈ ಮಾಡ್ಕೋಬೇಕು. ಮತ್ತು ಗಮನದಲ್ಲಿರಬೇಕಾಗಿರೋ ವಿಷಯ ಏನು ಅಂದರೆ, ನೀವು ಇಲ್ಲಿ ಯೂಸ್ ಮಾಡಬೇಕಾಗಿರೋದು ನಿಮ್ಮ ಮೊಬೈಲ್ ನಂಬರ್ನ ಮಾತ್ರ, ಯಾವುದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನ ಮಾತ್ರ ಯೂಸ್ ಮಾಡಬೇಕಾಗತ್ತೆ. ನಂತರ ನಮಗೆ ಈ ಥರ ಆಪ್ಷನ್ ಸಿಗುತ್ತೆ: ಬ್ಯಾಲೆನ್ಸ್ ಎಂಕ್ವೈರಿ, ಮಿನಿ ಸ್ಟೇಟ್ಮೆಂಟ್ ಮತ್ತು ಡೀಟೇಲ್ ಸ್ಟೇಟ್ಮೆಂಟ್. ಈಗ ಒಂದು ಮಿನಿ ಸ್ಟೇಟ್ಮೆಂಟ್ನ ನಾವು ಚೆಕ್ ಮಾಡೋಣ. ಈ ಮಿನಿ ಸ್ಟೇಟ್ಮೆಂಟಲ್ಲಿ ನಮಗೆ ಮ್ಯಾಕ್ಸಿಮಮ್ ಆಫ್ 10 ಟ್ರಾನ್ಸಾಕ್ಷನ್ಸ್ಗಳನ್ನ, ಲಾಸ್ಟ್ 10 ಟ್ರಾನ್ಸಾಕ್ಷನ್ಗಳನ್ನ ಇಲ್ಲಿ ತೋರಿಸುತ್ತೆ. ಅದನ್ನು ನಾವು ನೋಡ್ಕೋಬೋದು. ಹಾಗೆ ನಾವು ಅದನ್ನ ಕ್ರಾಸ್ ವೆರಿಫೈ ಕೂಡ ಮಾಡ್ಕೋಬೋದು. ಅದನ್ನು ಬಿಟ್ಟರೆ ಮತ್ತೆ ಹೋಮಿಗೆ ಬ್ಯಾಕ್ ಬಂದು ನಮ್ಮ ಬ್ಯಾಲೆನ್ಸ್ ಎಂಕ್ವೈರಿ ಕೂಡ ಅಲ್ಲೇ ನಾವು ಮಾಡ್ಬೋದು. ಆ ಬ್ಯಾಲೆನ್ಸ್ ಎಂಕ್ವೈರಿನಲ್ಲಿ ನಮಗೆ ಬ್ಯಾಲೆನ್ಸ್ ಕೂಡ ತೋರಿಸುತ್ತೆ. ಇನ್ನೊಂದು ಆಪ್ಷನ್ಸ್ ಏನಿದೆ ಅಂದರೆ, ನಮ್ಮನ್ನ ಡೀಟೇಲ್ ಸ್ಟೇಟ್ಮೆಂಟ್ ಕೂಡ ನಾವು ಡೇಟ್ ಸೆಲೆಕ್ಟ್ ಮಾಡಿಕೊಂಡು ಆ್ಯಂಡ್ ಯಾವ ಡೇಟಿಂದ ಯಾವ ಡೇಟಿಗೆ ಬೇಕಂತೇಳಿ ಸರ್ಚ್ ಕೊಟ್ಕೊಂಡು ಸೆಲೆಕ್ಟ್ ಮಾಡಿದ ತಕ್ಷಣ ಸರ್ಚ್ ಕೊಟ್ಟರೆ ನಮಗೆ ಆ ಅವೈಲಬಲ್ ಡೌನ್ಲೋಡ್ ಅಥವಾ ಪ್ರಿಂಟ್ ಅನ್ನೋ ಆಪ್ಷನ್ಸಲ್ಲಿ ತೋರಿಸುತ್ತೆ. ನಾವು ಇಲ್ಲಿ ಡೌನ್ಲೋಡ್ ಕೊಟ್ಟ ತಕ್ಷಣ 3 ತಿಂಗಳ ಒಂದು ಮಿನಿ ಸ್ಟೇಟ್ಮೆಂಟ್ ಅಥವಾ ಡೀಟೇಲ್ ಸ್ಟೇಟ್ಮೆಂಟ್ ಅಂತ ಏನು ಕರಿತೀವಿ ಅದು ನಮ್ಗೆ ಅವೈಲಬಲ್ ಆಗುತ್ತೆ. ಈ ರೀತಿ ನಮ್ಮ ಟ್ರಾನ್ಸಾಕ್ಷನ್ಸ್, ಕ್ರೆಡಿಟ್ ಮತ್ತು ವಿಡ್ರಾ ಟ್ರಾನ್ಸಾಕ್ಷನ್ಸ್ ಎಲ್ಲ ಇಲ್ಲಿ ತೋರಿಸುತ್ತೆ. ಯಾರಿಗೆಲ್ಲ ಬ್ಯಾಲೆನ್ಸ್ ಚೆಕ್ ಮಾಡ್ಕೋಬೇಕು, ಸ್ಟೇಟ್ಮೆಂಟ್ ಚೆಕ್ ಮಾಡ್ಕೋಬೇಕು ಮತ್ತು ಸ್ಟೇಟ್ಮೆಂಟ್ಗಳು ಯಾರ್ಯಾರಿಗೆ ಬೇಕಾಗಿರುತ್ತೆ ಅದನ್ನೆಲ್ಲ ನಾವು ಡಾಕ್ ಸೇವಾ ಆ್ಯಪ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಆ್ಯಕ್ಸಸ್ನ ತಗೊಳ್ಬೋದು. ಮತ್ತು ಈ ಡಾಕ್ ಸೇವಾ ಆ್ಯಪ್ನಲ್ಲಿ ಇನ್ನೂ ಕೂಡ ಸರ್ವಿಸಸ್ ಇದೆ. ಅದನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.